ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಾವಿರೋ ಸಿಟಿನಲ್ಲಿ ಒಂದು ಉಷಾನ್ ಹೋಲ್ ಟೌನ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಅದು 1500 ವರ್ಷದ ಇತಿಹಾಸ ಇದೆ ಆ ಟೌನ್ಗೆ. ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಿದೀವಿ. ಅಲ್ಲಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಿದೆ. ಇಲ್ಲಿ ಮಧ್ಯದಲ್ಲಿ ಏನೋ ರೋಡ್ ಎಲ್ಲ ಕೊರೆದ್ಬಿಟ್ಟಿದ್ದಾರೆ, ಏನೋ ಪೈಪ್ ಲೈನ್ ಮಾಡ್ತಾ ಇದ್ದಾರೆ, ಪೈಪಿಂಗ್ ಆಗ್ತಾ ಇದ್ದಾರೆ. ಇವತ್ತು ಚೀನಿಯರಿಗೆ ಹಬ್ಬ ಇದೆ, ಡ್ರ್ಯಾಗನ್ ಬೋಟ್ ಫೆಸ್ಟಿವಲ್ ಅಂತ. ಅಂದರೆ ಬೋಟಲ್ಲಿ ಒಂಥರ ಬೋಟಿಂಗ್ ರೇಸ್ ಥರ ಏನೋ ಒಂದು ಹಬ್ಬ ಮಾಡ್ತಾರೆ ಇವರು. ಚೈನಾದಲ್ಲಿ ಒಬ್ಬರು ಪೋಯೆಟ್ ಮಿನಿಸ್ಟರ್ ಅಂತ ಇರ್ತಾರೆ. ಅವ್ರದ್ದು ಡೆಡ್ ಬಾಡಿನ ತಗೊಂಡು ಬರೋಕ್ಕೆ ರಿಟ್ರೀವ್ ಮಾಡೋದಕ್ಕೋಸ್ಕರ ಬೋಟ್ದು ರೇಸ್ ಮಾಡ್ಕೊಂಡು ಹೋಗಿ ಹುಡ್ಕೊಂಡು ಬರ್ತಾರಂತೆ. ಸೊ ಅದಕ್ಕೋಸ್ಕರ ಈ ಡ್ರ್ಯಾಗನ್ ಬೋಟ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಮಳೆ ಇದೆ ಇವಾಗ, ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಮ್ಯಾಟ್ ಎಲ್ಲ ಇಟ್ಟಿದ್ದಾರೆ ಹಾಕೋಕ್ಕೆ ಮೆಟ್ರೋ ಸ್ಟೇಷನ್ ಹತ್ರ. ಇಲ್ಲಿಂದ ಅಲ್ಲಿವರೆಗೂ ಹಾಕ್ತಾರೆ. ಇನ್ನೂ ಹಾಕಿಲ್ಲ, ಯಾಕೆಂದರೆ ತುಂಬ ಜೋರು ಮಳೆ ಬರ್ತಾ ಇಲ್ಲ. ಈಗ ಹನಿ ಸ್ಟಾರ್ಟ್ ಆಗಿದೆ. ನನ್ನ ಹತ್ರ ಮೆಟ್ರೋದು ಕಾರ್ಡ್ ಇದೆ ಮತ್ತು ಟಿಕೆಟ್ ತೊಗೋಬೇಕು. ಒಂದೇ ಕಾರ್ಡ್ ಇರೋದು, ಈಗ ಇನ್ನೊಂದು ಕಾರ್ಡ್ ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಇದನ್ನು ರೀಚಾರ್ಜ್ ಮಾಡ್ಕೋಬೇಕು. ಆಲಿಪೇಲೆ ಮಾಡ್ತೀರಾ? ಓಕೆ. ಟಿಕೆಟ್ ತೊಗೊಳ್ದೇ ಹೋದ್ರೂ ಫೋನಲ್ಲಿ ಪೇಮೆಂಟ್ ಮಾಡೋದು ಒಂದು ಆ್ಯಪ್ ಇರುತ್ತಲ್ಲ, ಸೊ ಆ್ಯಪಲ್ಲೇ ನಾವು ಟಿಕೆಟ್ನ ಸ್ಕ್ಯಾನ್ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತೆ. ಇಲ್ಲಿ ಬ್ಯಾಗ್ ಎಲ್ಲ ಸ್ಕ್ಯಾನಿಂಗ್ ಇರಬೇಕು. ಇದು ತುಂಬ ಬ್ಯಾಗ್ ಇದೆ ಅಂತ ಟ್ರೇ ಕೊಟ್ಟಿದ್ದಾರೆ. ಟ್ರೈನ್ ಬಂದಿದೆ, ಯಾವ ಸೈಡ್ ಬಂದಿದೆ ಗೊತ್ತಿಲ್ಲ. ಈ ಸೈಡೇನಾ? ಫುಲ್ ಮುಂದೆ ಜಾಗ ಇದೆಯಾ? ಅಲ್ಲಿ ಇಲ್ಲ. ಮಳೆ ಬರ್ತಿದೆ, ಜೊತೆಗೆ ಸಖತ್ ಸೆಕೆ ಬೇರೆ ಇದೆ. ಅದಕ್ಕೆ ನಮ್ಮ ಪಾಪದು ಫ್ಯಾನ್ ಇದು, ನಾನು ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ. ನಾವೀಗ ಲೈನ್ 4ಗೆ ಹೋಗಬೇಕು. ಇಲ್ಲಿ ಬಂದಿದ್ದಾರೆ ನೋಡಿ, ಲೈನ್ 4ಗೆ ಹೋಗೋರು ಈ ಕಡೆಗೆ ಹೋಗಿ, ಎಕ್ಸಿಟ್ಗೆ ಹೋಗೋರು ಈ ಕಡೆಗೆ ಹೋಗಿ ಅಂತ. ಲೈನ್ 4ಇಂದ ಹತ್ತಿ ಲೈನ್ 2 ಚೇಂಜ್ ಮಾಡ್ಕೊಳ್ತಾರಲ್ಲ, ಅವ್ರಿಗೆ ಈ ಕಡೆ ಕೊಟ್ಟಿದ್ದಾರೆ. ಮತ್ತು ಇಳಿಯೋರಿಗೆ ಬೇರೆ ಕಡೆ, ಅಂದರೆ ಲೈನ್ 4ಗೆ ಹೋಗೋರಿಗೆ, ಲೈನ್ 4ಇಂದ ಬರೋರಿಗೆ 2 ಕಡೆ ಕೊಟ್ಟಿದ್ದಾರೆ. ಒಂದು ಎಂಟ್ರಿ ಪಾಯಿಂಟು, ಒಂದು ಎಕ್ಸಿಟ್ ಪಾಯಿಂಟ್. ಲೈನ್ 4 ಚಿನ್ನೆ, ಹೌದು. ಆ ಕಡೆಯಿಂದನೇ ಹೋಗ್ಬೇಕು. ಈ ಕೆಳಗೆ ಹೋಗ್ಬೇಕು ನಾವು. ಹೋಗೋರು ಈ ಕಡೆ ಹೋಗ್ಬೇಕು, ಬರೋರು ಆ ಕಡೆಯಿಂದ ಬರಬೇಕು. ಟ್ರೈನ್ ಹೋಗುತ್ತೆ. ಇಲ್ಲಿ ಕೆಳಗಡೆ ಹೋದರೆ ಇನ್ನೊಂದು ಟ್ರೈನ್ ಕೆಳಗಡೆಯಿಂದ ಹೋಗುತ್ತೆ. ಇದೇ ಒಂದು ಗ್ರೌಂಡ್ ಫ್ಲೋರಿಂದ ಒಳಗಡೆ ಇನ್ನೊಂದು ಗ್ರೌಂಡ್ ಫ್ಲೋರ್ ಇದೆ, ಅಲ್ಲಿಂದ ಇನ್ನೊಂದು ಟ್ರೈನ್ ಹೋಗುತ್ತೆ. ಇದು ನನ್ನ ವಾಯ್ಸ್ ಕ್ಲಿಯರ್ ಇದೆಯೋ ಗೊತ್ತಿಲ್ಲ. ಇಲ್ಲಿ ಸ್ಪೀಕರ್ ಹಾಕಿರೋದ್ರಿಂದ ವಾಯ್ಸ್ ಸ್ವಲ್ಪ ಕಡಿಮೆ ಕೇಳಿಸುತ್ತೆ. ಸ್ಟಾಪಿನೇ ಇರೋದು ಉಷಾನ್ ಟೆಂಪಲ್ಲು. ನಾವು ಲೈನ್ ಚೇಂಜ್ ಮಾಡಿದ್ದೀವಿ. ಒಂದೇ ಸ್ಟಾಪ್ಗೆ ಸ್ಟ್ರೀಟ್ ಬರುತ್ತೆ, ಓಲ್ಡ್ ಸ್ಟ್ರೀಟು. ಸೊ ಆ ಕಡೆ ಸೈಡ್ಗೆ ಯಾರೂ ಜನ ಇಲ್ಲ, ಈ ಸೈಡಿಗೆ ಜನ. ಇಲ್ಲಿ ಓಲ್ಡ್ ಸ್ಟ್ರೀಟ್ ಇದೆ ಅಲ್ವಾ, ಅದಕ್ಕೆ LED ಲೈಟಲ್ಲಿ ಓಲ್ಡ್ ಸ್ಟ್ರೀಟ್ ಒಂದು ಗ್ರಾಫ್ ಥರ ಹಾಕಿ ಲೈಟ್ ಬಿಟ್ಟಿದ್ದಾರೆ. ಮೆಟ್ರೋ ಕಾರ್ಡ್ ಇರೋರಿಗೆ 3.86 MB ಬೀಳುತ್ತೆ. ಮಾಮೂಲಿ ಫೋನಲ್ಲಿ ಇಲ್ಲ ಅಂದರೆ ಡೈರೆಕ್ಟ್ ಟಿಕೆಟ್ ತೊಗೊಂಡ್ರೆ 4 MB ಬೀಳುತ್ತೆ. ಕಾರ್ಡ್ ಇರೋರಿಗೆ 0.26 MB ಡಿಸ್ಕೌಂಟ್. ಬಂದಿದ್ದೀವಿ ತಾನೇ ಇಲ್ಲಿಗೆ ನಾವು. ಆ ಗೊಂಬೆ ನೆನಪಾಯ್ತು ನಿನಗೆ? ಈ ಎಂಟ್ರೆನ್ಸ್ ಅಲ್ಲೇನೆ ತುಂಬಾ ಸ್ಟಾಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಆಕ್ಟೋಪಸ್ನ ನೋಡ್ಬೋದು, ಬಾರ್ಬಿಕ್ಯೂ ಥರ ಮಾಡಿ ಕೊಡ್ತಾರಲ್ಲ ಅದನ್ನ. ಈ ಸ್ಟಾಲಲ್ಲಿ ಇರೋದು ತೋಫು ಅಂತ ಹೇಳ್ತೀವಲ್ಲ, ಸ್ಟಿಂಕಿ ತೋಫು, ಅಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಈ ತೋಫು. ಚೈನಾದಲ್ಲಿ ಜಾಸ್ತಿ ಸೀ ಫುಡ್ ಸಿಗುತ್ತೆ. ಸುಮಾರು ಕಡೆ ಇಲ್ಲೆಲ್ಲ ಸೀ ಫುಡ್ನ ಬಾರ್ಬಿಕ್ಯೂ ಸ್ಟಾಲ್ಗಳನ್ನ ಜಾಸ್ತಿ ನೋಡ್ಬೋದು. ತುಂಬ ವೆರೈಟಿ ಮಾಂಸಗಳನ್ನ ಇಟ್ಟಿದ್ದಾರೆ. ಇದು ಓಲ್ಡ್ ಟೌನ್ನ ಮೇನ್ ಎಂಟ್ರೆನ್ಸ್ ಗೇಟ್, ದ್ವಾರಕ ಅಂತಾರಲ್ಲ ಅದು. ಬಟ್ ಇಲ್ಲಿ ಎಲ್ಲ ಕಡೆನೂ ಮಿಕ್ಸ್ ಆಗಿ ಓಡಾಡ್ತಾರೆ. ಈ ಕಡೆ ಸೈಡ್ ದಿಕ್ಕಿಂದನೂ ಎಂಟ್ರೆನ್ಸ್ ತಗೋತಾರೆ, ಆ ಕಡೆಯಿಂದನೂ ತಗೋತಾರೆ. ತುಂಬ ಸೆಕೆ ಇರೋದ್ರಿಂದ ಬೆಳಗ್ಗೆಯಿಂದನೂ ಸ್ವಲ್ಪ ಮಳೆ ಬರೋ ಥರ ಮೋಡ ಕಟ್ಟಿದೆ. ಇದು ಹಳೆ ಕಾಲದ್ದು ಮನೆ. ಇದು ನೋಡಿ ಹೇಗಿದೆ ಅಂತ, ಹೊಸಲು ದೊಡ್ಡದಾಗಿದೆ. ಮನೆ ಹೊಸಲು ಮರದಲ್ಲಿ ಮಾಡಿದ್ದಾರೆ.
ಇದನ್ನ ಈಗ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾರೆ. ನಮ್ಮ ಕಡೆ ತೊಟ್ಟಿ ಮನೆ ಅಂತ ನೋಡಿ, ಅದೇ ಥರ ತೊಟ್ಟಿ ಜಾಗ ಬಿಟ್ಕೊಂಡಿದ್ದಾರೆ ನೋಡಿ, ಮಳೆ ನೀರು ಬಂದು ಒಳಗಡೆ ಹೋಗೋಕ್ಕೆ. ಇದನ್ನ ಈಗ ಮ್ಯೂಸಿಯಂ ಥರ ಮಾಡ್ಕೊಂಡಿದ್ದಾರೆ. ಚೀನಾದ ಒಂದು ಹಳೇ ಶೈಲಿಯ ಮನೆಗಳು ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಳೇ ಶೈಲಿಯ ಮನೆಗಳು ಅಂತಂದರೆ 1890ರ ದಶಕದ ಮನೆಗಳು, ಆ ಥರ ಅಂದರೆ 1900 ದಶಕದ ಮುಂಚೆ ಇದ್ದಿದ್ದಂಥ ಒಂದು ಮನೆಗಳಿದು. ಸೊ ಅದಕ್ಕೆ ಈ ಒಂದು ಸ್ಟ್ರೀಟ್ನ ಹೆಸರೇ ಊಶಾನ್ ಹೋಲ್ ಟೌನ್ ಅಂತಲೇ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸುಮಾರು ಸಲ ನೋಡಿರ್ತೀರ ಒಂದು ಕೊರಿಯನ್ ಅಥವಾ ಚೈನೀಸ್ ಹಳೇ ಮೂವಿಗಳಲ್ಲಿ, ಅಂದರೆ ಇವಾಗ ಬರ್ತಿರೋ ಅಂಥ ಒಂದು ಡ್ರಾಮಾಸ್ ಬರುತ್ತಲ್ಲ, ಚೈನೀಸ್ ಡ್ರಾಮಾ ಮತ್ತು ಕೊರಿಯನ್ ಡ್ರಾಮಾಸ್ ಎಲ್ಲ. ಸೊ ಆ ಥರದ್ರಲ್ಲಿ ಒಂದು ಟ್ರೆಡಿಷ್ನಲ್ ಸೀರೀಸ್ ತೆಗಿತಾ ಇರ್ತಾರೆ, ಸೀರಿಯಲ್ ಎಲ್ಲ. ಸೊ ಆವಾಗ ಈ ಥರ ಮನೆಗಳನ್ನ ಯೂಸ್ ಮಾಡಿಕೊಂಡು ಅವ್ರು ತೆಗಿಯೋದು. ಮಳೆ ಸ್ವಲ್ಪ ಜೋರಾಗ್ತಾ ಇದೆ ಇವಾಗ. ಇದೆಲ್ಲ ಜ್ಯೂಸ್ ಅಂಗಡಿ ಮತ್ತು ಶೋ ಪೀಸ್ಗಳೆಲ್ಲ ಇದ್ದಾವಲ್ಲ, ಚೈನೀಸ್ದು ಒಂದು ಟ್ರೆಡಿಷ್ನಲ್ ಶೋ ಪೀಸ್ ಅದೆಲ್ಲ ಇದೆ. ನಾವೊಂದು ತೊಗೋಬೇಕು ಪಾಪು ಇದನ್ನೆಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆ, ಇದು ಚೆನ್ನಾಗಿದೆ. 58 ನೆಲ ಎಲ್ಲ ಫುಲ್ ಇಲ್ಲಿ ಪಾಪ ಮುಟ್ಬಿಡಕ್ಕಪ್ಪ ನೀವೇನು 15 ಇಲ್ಲಿ ಸನ್ಮಾನ್ ಅಷ್ಟೇ ನೋಡಿ ಸನ್ಮಾನ್ ಇಲ್ಲಿ ನೋಡಿ ಅಲ್ಲಿ ಮುಟ್ಟಿಕಿಟ್ಬಿಡ ಎಲ್ಲ ನಮ್ಗೊಂದು ಏನು ಇಷ್ಟ ಗೊತ್ತಾ ಅಷ್ಟೇ ನೋಡಿ. ಈ ಥರ ಗೊಂಬೆಗಳು ತುಂಬ ಫೇಮಸ್ ಇದೆ. ಒಂದು ಹುಡುಗಿ ಗೊಂಬೆ, ಹುಡುಗ ಗೊಂಬೆ ನೋಡಿ, ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಗೊಂಬೆಗಳೆಲ್ಲ 3500 ಆ ಥರ ಆಗುತ್ತೆ ಇದೆಲ್ಲ. ಆಲ್ಮೋಸ್ಟು ಒಂದೊಂದು ರೇಟ್ ಇದೆ. ಇದು ಆಲ್ಮೋಸ್ಟು 2000 ಆ ಥರ ಆಗುತ್ತೆ. ಕುದುರೆಗಳು ಇದನ್ನೆಲ್ಲ ಲಕ್ ಅಂತ ಹೇಳ್ತಾರಲ್ಲ, ಕುದುರೆ ಮನೆ ಒಳಗಡೆಗೆ ಓಡೋ ಥರ ಇದ್ರೆ ಒಳ್ಳೇದು ಅನ್ನೋ ಥರ. ಸೊ ಇವ್ರದ್ದು ಇದೆ ಅದೇ ಥರ. ಇದೆಲ್ಲ 2000 ರೂಪಾಯಿ ಆಗುತ್ತೆ. ಇದು ಈ ಗೊಂಬೆಗಳು ನೀವು ಮುಟ್ಬೇಡ ಕಣಪ್ಪ, ಅದು ಟೈಗರ್. ಅದು ಈ ಫ್ರಿಜ್ ಮ್ಯಾಗ್ನೆಟ್ ಇದೆ, ಚೆನ್ನಾಗಿದೆ ಫ್ರಿಜ್ ಮ್ಯಾಗ್ನೆಟು. ಬಿಡು, 15 ರೂಪಾಯಿಂದ 25 ರೂಪಾಯಿ, 350ರಿಂದ 400 ರೂಪಾಯಿ ಆಗುತ್ತೆ ಫ್ರಿಜ್ ಮ್ಯಾಗ್ನೆಟು. ಮಡ್ಗೋ ಮಗನೇ ನೀನು. ಇವು ಫ್ರಿಜ್ ಮ್ಯಾಗ್ನೆಟೇ ಫುಲ್ಲು ಇರೋದನ್ನು. ಇದು ಚೆನ್ನಾಗಿದೆ ಫ್ರಿಜ್ ಮ್ಯಾಗ್ನೆಟು. ಸಿಗೋದು ಚಿಯಾ 这个是大的25，也给你算15，全部15。ಶೂ 15 ರೂಪಾಯಿ ಕೊಡ್ತಾರಂತ.这一个大的是25的，也给你算15。ಅವೆಲ್ಲ ಕಾರ್ದೇನಲ್ವ ಮಷ್ಟೇ.这边的15，这边的10块。ಕೈ ಇತ್ತು ಮಗನೇ. ಎಲ್ಲ ಕೊಂಬೆಗಳು ಕಾರ್ ಒಳಗಡೆ ಇಡ್ತಾರಲ್ಲ, ಅದು ಅಲ್ಲಾಡಿಸಕ್ಕೆ ತಾನೆ.车里面也能放的，我给你粘的东西啊，有粘的东西。ಕಾರ್ ಒಳಗಡೆ ಇಡಕ್ಕೆ ಇದು.对对，贴的东西有。ರೈತರು ಶೇಪಲ್ಲಿ ಇಟ್ಟಿದ್ದಾರೆ. ಎಳಿಬೇಡ ನೀವು ಇದನ್ನೆಲ್ಲ, ಸುಮ್ಮನಿರು. ಹಾಂ, ಬಾಬಾ ಅಂತ ನಮ್ಮ ಕಡೆ ಚಿನ್ನದ ಅಂಗಡಿಯಲ್ಲಿ ಇಡ್ತಾರಲ್ಲ ಅದು. ಇದು 350 ರೂಪಾಯಿ ಆಗುತ್ತೆ ಇದು. ಬಟ್ ಅವ್ರು ನನಗೆ 200 ರೂಪಾಯಿಗೆ ಮಾಡಿಕೊಟ್ರು. 150 ರೂಪಾಯಿ ಕಡಿಮೆ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು 4 ಪೀಸ್ ಇದೆ ಅಷ್ಟೇ. ಚೈನಾದ ಮುತ್ತಿನ ಸರದ ಅಂಗಡಿ. ಇದು ಮುತ್ತಿದೆ ಒಳಗಡೆ. 500 ರೂಪಾಯಿ, 650 ರೂಪಾಯಿ ಇಟ್ಟಿದ್ದಾರೆ ಒಳಗಡೆ. ಇಲ್ಲೆಲ್ಲ ಇಟ್ಟಿದ್ದಾರಲ್ಲ ಒಂದೊಂದು ಮುತ್ತಿಂದ. ಇದು ಒಳಗಡೆ ಮಾಯಿಸ್ಟರ್ ಪರ್ಲ್ದು. ಇಡು ಮಗನೇ, ಇಲ್ಲಿ ಹುಳ, ಇಲ್ಲಿದೆ ಮುತ್ತು ಇದ್ರೊಳಗೆ. ಹಾಂ, ಒಳಗೆ ಮುತ್ತಿನ ಉಂಗುರಗಳು, ಮುತ್ತಿನ ಇಯರಿಂಗ್ಸು, ಮುತ್ತಿನ ಸರ. 200 ಎಲ್ಲ ಕಾಸ್ಟ್ಲಿ ಇದೆ ಸರಗಳಲ್ಲಿ. ಹಾಂ, ಇಯರಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಮುತ್ತಿನ ಸರ ದಪ್ಪದು. ಇಲ್ಲಿ ಮುತ್ತು ತುಂಬ ಕ್ರೇಜು, ಜನ ಜಾಸ್ತಿ ಹಾಕ್ಕೊಳ್ತಾರೆ, ಮುತ್ತನ್ನ ಯೂಸ್ ಮಾಡ್ತಾರೆ ಜಾಸ್ತಿ ಇಲ್ಲಿ. ಚೆನ್ನಾಗಿದೆ ನೋಡಿ ಮುತ್ತು. ಫುಲ್ಲು ಮುತ್ತಿನ ಅಂಗಡಿ. ಇದು ಮೇನ್ ಸ್ಟ್ರೀಟು. ಇಲ್ಲೇ ಜಾಸ್ತಿ ಜನಗಳೆಲ್ಲ ಓಡಾಡೋದು. ಇದೆಲ್ಲ ಸೈಡ್ ಸ್ಟ್ರೀಟು. ಆ ಕಡೆ ಈ ಕಡೆ ಗಲ್ಲಿಗಳಿರ್ತಾವಲ್ಲ, ಹಳೆ ಕಾಲದ ಮನೆಗಳದ್ದು ಗಲ್ಲಿಗಳು. ಈ ಕಡೆನೂ ಮನೆಗಳಿದ್ದಾವೆ ಮಶ್ರೀ. ಹಾಂ, ನೀರು. ಹಾಂ,
ಹೌದು ಚಿನಿ. ನೋಡಿ ಚೈನಾದ ಹಳೆ ಕಾಲದ ಮನೆಗಳ ಗಲ್ಲಿಗಳು ಯಾವ ಥರ ಇದೆ ಅಂತ. ಸೊ ಒಂದು ಕಡೆ ಮನೆಗಳಿಂದ ಇನ್ನೊಂದು ಕಡೆ ಮನೆಗೆ ಹೋಗಬೇಕು ಅಂದರೆ ಈ ಥರ ಗಲ್ಲಿಗಳ ಮೂಲಕ ಓಡಾಡ್ತಾ ಇದ್ರು. ಸೊ ಸೇಮ್ ನಮ್ಮ ಕಡೆ ಥರನೇ ಆಲ್ಮೋಸ್ಟ್. ಮೇನ್ ರೋಡಲ್ಲಿ ಇರೋವಂಥ ಅಂಗಡಿಗಳನ್ನ ಕೂಡ ನೋಡ್ಬೋದು. ಈ ಹಳೆ ಕಾಲದಲ್ಲೆಲ್ಲ ಅಂಗಡಿ ಬೀದಿ ಅಂತ ಅಂತಾರೆ ನೋಡಿ, ಅಂದರೆ ಅಂಗಡಿಗಳು ಇರೋವಂಥ ರಸ್ತೆ. ಸೊ ಈ ಮೇನ್ ರೋಡ್ ಕಂಪ್ಲೀಟಾಗಿ ಅವರು ಹಳೆ ಕಾಲದ ಚೀನಿಯರೆಲ್ಲ ಏನು ವ್ಯಾಪಾರಗಳೆಲ್ಲ ಮಾಡ್ತಿದ್ರು, ಸೊ ಅದೇ ರಸ್ತೆ ಇದು. ಅದೇ ರಸ್ತೆನ ಅವ್ರು ಏನು ಮಾಡಿದ್ದಾರೆ, ಬಟ್ಟೆ ಅಂಗಡಿಗಳು, ಹೋಟೆಲ್ಗಳು, ರೆಸ್ಟೋರೆಂಟು, ಅದು ಇದು ಅಂತೆಲ್ಲ ಫ್ಯಾನ್ಸಿ ಸ್ಟೋರ್ಗಳೆಲ್ಲ ಇಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅದೆಲ್ಲ ಮೇಲೆಲ್ಲ ಹೋಗಿ ಹತ್ಬಿಟ್ಟು ನಿಂತಿದ್ದೆ ನಾನು. ನೀನು ಅಲ್ಲೆಲ್ಲ ಹೋಗಿದ್ವಲ್ಲ ಒಳಗಡೆ ಎಲ್ಲ ಫುಲ್ಲು. ಯಾರ ಮನೆ ಮಾಡಿಸಿದ್ದು? ರಾಜನ ಮನೆನಾ? ನೋಡಿ ಹೇಗಿದೆ ಅಂತ ಗೇಟು, ಮನೆಗಳೆಲ್ಲ ಹಳೆ ಕಾಲದ್ದು. ಅವರು ರಾಜರುಗಳದ್ದು ಅವ್ರ ಫ್ಯಾಮಿಲಿಗಳಿರ್ತಾರೆ, ರಾಜರುಗಳಿರೋದಿಲ್ಲ. ಅವ್ರ ರಾಜರದ್ದು ಫ್ಯಾಮಿಲಿ ಇರುತ್ತಲ್ಲ, ಅವ್ರದ್ದು ನೆಕ್ಸ್ಟ್ ಮಕ್ಕಳುಗಳು ಯಾರ್ಯಾರು ಇರ್ತಾರೋ ಅವರೆಲ್ಲ ಇರ್ತಾರೆ. ಆದರೆ ಈ ಮನೆಗಳಲ್ಲಿ ಇರಂಗಿಲ್ಲ, ಅವರು ಬೇರೆ ಕಡೆ ಇರಬೇಕು. ದೊಡ್ಡ ಗೇಟ್ ಗಮ್ಮಂತಿದೆ. ಚೈನಾದಲ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸು ಗಿಫ್ಟಿಂಗ್ ಪರ್ಪಸ್ಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ. 5,000 ಅಂತ ಇದಕ್ಕೆ. ಇದು 1,000, 2,500. ಇಯರಿಂಗ್ಸ್ಗೆ 2,500, ಸರಕ್ಕೆ 2,500. ಏನಿರ್ಬೋದು ಇದು ಕಲ್ಲು? ಇಲ್ಲಿರೋ ಅಷ್ಟು ಒಂದು ರ್ಯಾಕಲ್ಲಿ ಜೋಡಿಸ್ಬಿಡ್ಬೋದು. ಅದಕ್ಕೆ ದೊಡ್ಡ ದೊಡ್ಡ ಜಾಗ ಕೊಟ್ಬಿಟ್ಟಿದ್ದಾರೆ. ಏನಿದೆ ಗುಮ್ಮನೇನೋ ಅಷ್ಟದಲ್ಲ, ಫ್ರಾಗ್ರೆನ್ಸ್ ಹೌದು, ಕಾರಲ್ಲಿ ಇಟ್ಕೊಳ್ಳೋದು. ಬಾವಿ ಏನ್ ಮಾಡ್ತಾರೆ ಇಲ್ಲಿ ಬಂದು? ಬಾವಿನಲ್ಲಿ ನೀರು ಇಟ್ಕೊಂಡು ಹೋಗ್ತಿದ್ರಾ ಹಳೆ ಕಾಲದಲ್ಲಿ? ಮುಂಚೆ ಸೈಡಿಂದ ನಡಿ. ನೋಡಿ, ಒಂದು ಅಜ್ಜಿ ಕಸ ಗುಡ್ಸ್ಕೊಳಕ್ಕೆ ನಿಂತ್ಕೊಂಡು ಕಾಯ್ತಾ ಇದೆ. ಬಿಸ್ಕಿಸ್ ಹಾಕಿದ್ರೆ ಎತ್ಕೊಳ್ಳೋಣ. ನೋಡಿ ಇಲ್ಲಿ, ಇದು ಟ್ರೆಡಿಷನಲ್ ಬಟ್ಟೆ ಅಂಗಡಿಗಳು. ಹೌದು ಸರಿ. ಈ ಒಂದು ಹೋಟೆಲ್ ಇದೆ, ನೂಡಲ್ಸು, ರೈಸು, ಚಿಕನ್. ಹೌದೌದು, ಕರೆಕ್ಟ್. ಇವೆಲ್ಲ ಹಳೆ ಕಾಲದ್ದು ಮನೆಗಳು. ಅದನ್ನೆಲ್ಲ ಇವಾಗ ಏನು ಮಾಡಿದ್ದಾರೆ, ಅಂಗಡಿಗಳಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾರೆ. ಟೂರಿಸ್ಟ್ ಪ್ಲೇಸು ಆಗಬೇಕು, ಜೊತೆಗೆ ವ್ಯಾಪಾರನೂ ಆಗಬೇಕು ಅವ್ರಿಗೆ, ಆ ಥರ ಮಾಡಿದ್ದಾರೆ. ಎಲ್ಲವೂ ಒಂದೊಂದು ಮನೆಗಳು. ಅಲ್ಲಿ ಮೇಲ್ಗಡೆ ಎಲ್ಲ ಕಾಣಿಸ್ತಿರೋದೆಲ್ಲ ಮನೆಗಳು. ಎಲ್ಲ ಚೈನೀಸ್ದು ಟ್ರೆಡಿಷ್ನಲ್ ಒಂದು ಶೈಲಿನಲ್ಲಿದೆ. ಸೊ ಎಲ್ಲ ಮನೆಗಳು ನೋಡಿ ಹೇಗಿದೆ ಅಂತ, ಹಳೆ ಕಾಲದ ಮನೆಗಳು. ಆನೆ ನೋಡಿ, ನಾವು ಲಕ್ಷ್ಮಿ ಮುಂದೆ ಆ ಕಡೆ ಈ ಕಡೆ ಇಡ್ತೀವಲ್ಲ ಒಳ್ಳೇದು ಅಂತ. ಸೊ ಇಲ್ಲೂ ಕೂಡ ಮನೆ ಮುಂದೆ ಇಟ್ಟಿದ್ದಾರೆ. ಆನ್ಸಿಸ್ಟ್ರಲ್ ಹಾಲ್ ಆಫ್ ದ 2 ದಾಯಿ ಮಾಸ್ಟರ್ಸ್. ಹಾಂ, ಅಂದರೆ ಅವ್ರದ್ದು ಇದಿಟ್ಟಿದ್ದಾರೆ ಅಂತ, ಅವ್ರದ್ದು ಏನು ಐಡಲ್ ಇಟ್ಟಿದ್ದಾರೆ, ಅವ್ರ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಅಲ್ಲಿದ್ದಾರಲ್ಲ ಇಬ್ಬರಲ್ಲ 3 ಜನ ಇದ್ದಾರೆ. ಕುಳು ಮನುಷ್ಯದ್ರ ಇಲ್ಲಿ? ಅವ್ರು ಕುಳು ಮನುಷ್ಯರಲ್ಲ, ಚೈನಾದ ಹಳೆ ಕಾಲದವ್ರು. ಅವ್ರದ್ದು ಪೇಂಟ್ ಹಾಕಿ ಬರ್ದಿರೋದಲ್ಲಿ. ನೋಡಿ ಮಳೆ ಹೆಂಗೆ ಬರ್ತಿದೆ, ಹೆಂಗೆ ಕಾಣಿಸ್ತಿದೆ ಮಳೆ ಬೀಳೋದು. ಫಿಶ್ ಇದೆಯಾ? ಎಷ್ಟೋ ಜನ ಕಾಯಿನ್ಸ್ ಎಲ್ಲ ಬೀಳಿಸಿದ್ದಾರೆ, ಏನೋ ಒಳ್ಳೇದು ಅಂತ. ಇಲ್ಲಿ 4 ಜನದ್ದು ವಿಗ್ರಹಗಳನ್ನ ಇಟ್ಟಿದ್ದಾರೆ. ಯೂಶಲಾಗಿ ಅದನ್ನು ದೇವಸ್ಥಾನ ಅಂತ ಸ್ಲಿಪ್ಪರ್ ಹಾಕೊಂಡು ಹೋಗೋಕ್ಕೆ ಏನೋ ಒಂಥರ ಅನಿಸ್ತಿರುತ್ತೆ. ಬಟ್ ಇದೆಲ್ಲ ಹಾಕೊಂಡು ನಾವು ಹಾಕೊಂಡು ಮಲ್ಲಿಗೆ ಹೂ ಮಾರ್ತಾ ಇದ್ದಾರೆ ಸನ್ಮಯ್. ಕೈಗೆ ಕಟ್ಟಕ್ಕೆ ಘಮ ಘಮ ಮಲ್ಲಿಗೆ ಹೂ ಮಾರ್ತಾ ಇದ್ದಾರೆ ಅಜ್ಜಿ. ಒಂದು ಮನೆಗಳನ್ನ ಸಂಪೂರ್ಣವಾಗಿ ಈ ಥರ ಬಂದ್ ಮಾಡಿಬಿಟ್ಟಿರ್ತಾರೆ. ಒಳಗಡೆ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೋ ಅಥವಾ ಕಂಪ್ಲೀಟಾಗಿ ಕ್ಲೋಸ್ ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಮನೆಗಳು ಈ ಥರ ಟೋಟಲಿ ಬಂದಾಗಿರ್ತವೆ. ಇಲ್ಲಿ ಸಣ್ಣ ಸಣ್ಣ ಗಲ್ಲಿಗಳಿದೆ. ಅಂದರೆ ಹಿಂದ್ಗಡೆ ಮನೆ, ಹಿಂದ್ಗಡೆ ಬೀದಿ, ಮುಂದ್ಗಡೆ ಬೀದಿ ಅಂತಾರಲ್ಲ, ಹಿಂದ್ಗಡೆ ಬೀದಿ, ಇದು ಮೇನ್ ಬೀದಿ, ಆ ಕಡೆ ಸೈಡ್ ಪಕ್ಕದ ಬೀದಿ. ದೊಡ್ಡ ಮನೆ ಇದೆ ನೋಡಿ. ನಮ್ಮ ಕಡೆ ಸೈಡ್ ಎಲ್ಲ ಹಳೇ ಮನೆಗಳಿದಾವೆ ನೋಡಿ. ಯಾರ್ಯಾರ್ದು ರಾಜವಂಶಸ್ಥರದ್ದು ಇದೇ ಥರ ಮನೆಗಳಿರ್ತವೆ. ಆನ್ಸಿಸ್ಟರ್ ಹಾಲ್ ಆಫ್ 1507ನೇ ಇಸ್ವಿದ ಕೊಟ್ಟಿದೆ ನೋಡಿ. ಇಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಆನ್ಸಿಸ್ಟರ್ ಹಾಲ್ ಆಫ್ ಲಿಯೋ ಚೆಂಗ್ವಾನ್ ಅಂತ.
ಈ ಮನೆಗೆ 2 ಮೆಟ್ಲಿದೆ, ಈ ಕಡೆನೂ ಒಂದು ಮೆಟ್ಲಿದೆ, ಈ ಕಡೆನೂ ಒಂದು ಮೆಟ್ಲಿದೆ. ಆದರೆ ಹೋಗೋಕ್ಕೆ ಮೇಲ್ಗಡೆ ಬಾಗ್ಲಾಕಿದ್ದಾರೆ. ಕ್ಲೋಸ್ ಆಗಿದೆ. ಹೋಗಂಗಿಲ್ಲ ಕಡೆಗೆ, ಎಲ್ಲಿ ಹೋಗ್ತಿದ್ಯಾ? ಇದೆಲ್ಲ ಹೋಗಂಗಿಲ್ಲ. ನಾನು ಆಫೀಸ್ ಮಾಡ್ಕೊಳ್ತಾವೆ ಈ ಕಡೆ. ಅಂದರೆ ಏನಾದ್ರು ಡಿಸ್ಕಸ್ ಮಾಡಕ್ಕೆ ನೋಡಿ ಗೊತ್ತಿದ್ದಾರಲ್ಲ, ಮೀಟಿಂಗ್ಸ್ ಮಾಡೋದಕ್ಕೆ ಅಂತ ಕುತ್ಕೊಂಡು ಮಾಡ್ತಿದ್ದು ಹಾಲ್ ಇದು. ಅದ್ರ ರಿಲೇಟೆಡ್ ಬುಕ್ಸ್ಗಳು ಇಟ್ಟಿದ್ದಾರೆ. ಇಲ್ಲಿ ಒಂದು ಕೊಠಡಿ ಇದೆ, ಅದು ಲಾಕ್ ಹಾಕಿದ್ದಾರೆ. ಹಿಂಗೆ ಹೋದ್ರೆ ಹಿಂದ್ಗಡೆ ಮನೆ ಒಂದೆಲ್ಲ ಕಾಣಿಸುತ್ತೆ, ಹಿಂದ್ಗಡೆ ಮನೆ ಹೋದ್ರೂ ಇಲ್ಲ. ಇದು ಹಾಲು. ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ, ಬೆಳಕು ಬರಲಿ ಅಂತಾರ. ಇಲ್ಲೊಂದು ಫ್ಯಾನ್ ಅಂಗಡಿಗಳು, ಕೀ ಚೈನು, ಗೊಂಬೆಗಳು, ಛತ್ರಿಗಳು, ಈ ಥರ ಅಂಗಡಿಗಳನ್ನ ಇಟ್ಟಿದ್ದಾರೆ. ಇಲ್ಲಿನ ಈ ಟೌನ್ನ ಒಂದು ದೇವಸ್ಥಾನ, ಈ ಒಂದು ಹಳೆ ಟೌನ್ ಇದೆಯಲ್ಲ, ಇರುವಂಥ ಒಂದು ದೇವಸ್ಥಾನ. ಹೌದು. ಟೌನ್ಗೊಂದು ದೇವಸ್ಥಾನ ಅಂತಿರುತ್ತಲ್ಲ, ಆ ಥರ ಈ ಟೌನ್ದು ಒಂದು ದೊಡ್ಡ ದೇವಸ್ಥಾನ ಇದೆ. ನನ್ನ ಕಳೆದ ವಿಡಿಯೋದಲ್ಲೆಲ್ಲ ನೋಡಿದ್ರೆ ನೀವು, ಹ್ಯಾಂಡಲ್ ಎಲ್ಲ ಇವರು ಹಚ್ತಾರೆ ಅಂತ. ನಮ್ಮ ಬುದ್ಧನ ದೇವಸ್ಥಾನ ಅಲ್ಲ ಇದು, ಇದು ಯಾವುದೋ ಬೇರೆ ದೇವಸ್ಥಾನ ಅಂತ ಅನಿಸುತ್ತೆ. ಇವ್ರದ್ದೇ ಬೇರೆ ಗುರುಗಳೆಲ್ಲ ಇರ್ತಾರಲ್ಲ, ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಇಬ್ಬರು ನಿಂತಿದ್ದಾರೆ ಇಲ್ಲಿ. ಅವರು ರಾಜ ಇರಬೇಕು, ರಾಜ ಮಂತ್ರಿ, ರಾಜನ ಸಭೆ ಅಟೆಂಡ್ ಮಾಡ್ತಾರಲ್ಲ, ಸಬಾರ್ಡಿನೇಟ್ಸು, ರಾಜನ ಸಬಾರ್ಡಿನೇಟ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಸೇಮ್ ಚೇರು, ಚೇರ್ ಮೇಲೆ ಕೈ ಇಟ್ಕೊಂಡು ಹಿಂಗೆ ಕೂತಿದ್ದಾರೆ. ಆ ಚೇರ್ ಮೇಲೆ ಕೂತ್ಕೊಂಡ್ರೆ ಅವ್ರಿಗೆ ಕೈ ಇಟ್ಕೊಳಕ್ಕಾಗ್ಬೇಕು. ಹಿಂಗೆ ಕಟಾಕಣಕ್ಕಾಗಿದೆ ಕೈ. ಹಾಲ್ ಕಣಪ್ಪ, ರಾಜ ಅಂದು ಸಿಂಹಾಸನ ಅಂತಾರೆ ಹೇಳ್ತಾರಲ್ಲ, ಆ ಥರ ಜಾಗದಲ್ಲಿ ಕೂತ್ಕೊತಿದ್ರು ಅನ್ಸುತ್ತೆ ಮೇಲೆ. ಇಲ್ಲೆಲ್ಲ ಅವ್ರು ಚೇರ್ ಹಾಕೊಂಡು ಕೂತಿದ್ರು ಅನ್ಸುತ್ತೆ. ರಾಜದ ಎದುರುಗಡೆ ಏನೋ ಇದೆ ದೊಡ್ಡದೊಂದು ಎದುರುಗಡೆ. ಯಾರ್ದೋ ಫುಟ್ ಪ್ರಿಂಟ್ ಇಟ್ಟಿದ್ದಾರೆ, ಹಾಲು ಫುಟ್ ಪ್ರಿಂಟು. ನೋಡಿ, ಮಕ್ಕಳಿಗೆಲ್ಲ ಫೋಟೋ ಶೂಟ್ ಮಾಡ್ಸೋಕ್ಕೆ ದೊಡ್ಡವ್ರಿಗೆಲ್ಲ ಮೇಕಪ್ ಮಾಡ್ತಾ ಇದ್ದಾರೆ ಒಳಗಡೆ. ಇದೆಲ್ಲ ಟ್ರೆಡಿಷ್ನಲ್ ಛತ್ರಿಗಳು, ಬಟ್ಟೆಗಳು, ಅದನ್ನೆಲ್ಲ ಸೇಲ್ ಮಾಡ್ತಾರೆ ಈ ಅಂಗಡಿಗಳಲ್ಲಿ. ಯಾವುದೋ ರೆಸ್ಟೋರೆಂಟ್ ಇಟ್ಕೊಂಡಿದ್ದಾರೆ ಇಲ್ಲಿ ಒಳಗಡೆ. ರೆಡ್ ಮಾರ್ಕ್ ಇದೆಯಲ್ಲ, ಅಲ್ಲೇ ಇರೋದು ನಾವು. ಇಷ್ಟೊಂದು ಮನೆಗಳಿದಾವ ಇಲ್ಲಿ. ನಮ್ಮ ಕಡೆ ನಾವೆಲ್ಲ 90s ಕಿಡ್ಸ್ 2000 ಕಿಡ್ಸ್ ಎಲ್ಲ ಒಂದು ಮೆಮೊರೀಸ್ನ ಶೇರ್ ಮಾಡ್ತಾ ಇರ್ತೀವಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ. ಅಂದರೆ ಆವಾಗ ನಾವು ಚಿಕ್ಕವರಾಗಿದ್ದಾಗ ಸಿಗ್ತಾ ಇದ್ದಂಥ ಚಾಕ್ಲೇಟ್ಸು, ಪೆಪ್ಪರ್ಮೆಂಟು ಅಥವಾ ಆಟ ಸಾಮಾನುಗಳೆಲ್ಲ ಇರ್ಬೋದು, ಅದು ಇವಾಗ ಸಿಗೋದಿಲ್ಲ. ಸೊ ಚೈನಾದ ಹಳೇ ಕಾಲದ ಒಂದು ಆಟ ಸಾಮಾನಾಗಿರ್ಬೋದು, ತಿಂಡಿ ತಿನಿಸುಗಳಾಗಿರ್ಬೋದು, ಅದೆಲ್ಲ ಇಟ್ಟಿರೋ ಶಾಪ್ ಇದು. ರಾಜದಾದ ಏನಾಗಿಡು, ಎಲ್ಲಿ ಹಾಗೆ ಇಡಬೇಕು. ಚಾಕ್ಲೇಟ್ಸ್ ಥರ ಏನೇನೋ ಇಟ್ಟಿದ್ದಾರೆ ಕಣಪ್ಪ. ಬ್ಯಾಗು. ಈ ಸ್ಟ್ರೀಟಲ್ಲಿ ಯಾರ್ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರ ಫೋಟೋಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೀರಿಯಲ್, ಚೈನೀಸ್ ಸೀರಿಯಲ್ಗಳು ಬರ್ತಾವಲ್ಲ, ವೆಬ್ ಸೀರೀಸು, ಮೂವೀಸು ಅದರ. ಬಚ್ಚಿನಿ ಹೋಗೋಣಂತೆ, ಬಾ ಸಣ್ಣದಪ್ಪು, ಬಾಯ್. ಹುಡುಕ್ಬೇಡ. ದೇವಸ್ಥಾನ ನಾವು ಅಲ್ಲೇ ಹಿಂದೆ ನೋಡಿದ್ದು, ಅದು ರಾಜಂದು ಒಂದು ಹಾಲ್, ಸಭೆ. ತುಂಬ ಸಭೆಗಳಿದಾವಪ್ಪ ಇದು ಓಲ್ಡ್ ಸ್ಟ್ರೀಟಲ್ಲಿ. ಹಾಲ್ ಅಂತ ಬರೆದಿದ್ದಾರೆ ಎಲ್ಲನೂ. ಕಮಿಷನ್ಡ್ ಇನ್ 5th year ಆಫ್ ಚಿಂಗ್ಯಾಂಗ್ ಪೀರಿಯಡ್ ಆಫ್ ಚಿಂಗ್ ಡೈನೆಸ್ಟಿ, ಮೆಡಿಸನ್ಸ್ ಆಫ್
ನಮಗೆ ಯಾರು ಅನ್ನೋದು ಗೊತ್ತಾಗಲ್ಲ. ಆ ಡೈನೆಸ್ಟಿ ಈ ಡೈನೆಸ್ಟಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಡೆಪ್ತ್ ಆಗಿ ಇದ್ರ ಬಗ್ಗೆ ಇಷ್ಟು ತಿಳ್ಕೊಂಡಿರೋರಿಗೆ ಅರ್ಥ ಆಗುತ್ತೆ. ಎಲ್ಲ ಹಂಚಿನ ಮನೆಗಳ ಥರ ಬರ್ತಾವಲ್ಲ, ಅದೇ ಥರನೇ ಹಳೆ ಕಾಲದಲ್ಲಿ ಇದ್ದಿದ್ದು. ಇವರು ಒಬ್ಬರು ಮಿಲಿಟ್ರಿ ಸ್ಟ್ರಾಟಜಿಸ್ಟ್, ಅಂದರೆ ಮಿಲಿಟ್ರಿಗೆ ಏನೇನು ಪ್ಲ್ಯಾನ್ ಮಾಡಬೇಕು, ಏನೇನು ಐಡಿಯಾ ಕೊಡಬೇಕು ಅದೆಲ್ಲ ಇವ್ರು ಕೊಡ್ತಾ ಇದ್ದಂತೆ. ಇವರು ಒಂದು ಮಿಲಿಟ್ರಿ ಸ್ಟ್ರಾಟಜಿಸ್ಟ್ ಅಂತಂದರೆ ಸೇನೆಗೆ ಬಹುತೇಕ ಇನ್ಫಾರ್ಮೇಷನು, ಮಾಹಿತಿ ಮತ್ತು ಹೀಗೆ ಇಡಬೇಕು, ಹೀಗೆ ಮಾಡಬೇಕು ಅಂತ ಪ್ಲ್ಯಾನ್ನ ಮಾಡ್ತಿದ್ದವ್ರು ಇವರೇ. ಸೊ ಅವ್ರದ್ದು ಇದೊಂದು ಮನೆ. ಆಯಾ ವ್ಯಕ್ತಿಗಳ ಮನೆಗಳಲ್ಲಿ ಆಯಾ ವ್ಯಕ್ತಿಗಳ ಫೋಟೋಗಳನ್ನ ಇಟ್ಟಿದ್ದಾರೆ. ಯಾರೋ ವೆಡ್ಡಿಂಗ್ ಫೋಟೋಶೂಟ್ನ ಮಾಡ್ತಾ ಇದ್ದಾರೆ ನೋಡಿ. ಇವರು ಇಲ್ಲಿ ಗಾಳಿ ಬೀಸ್ತಾ ಇದ್ದಾರೆ, ಗೌನು ಹಾರಾಡಲಿ ಸ್ವಲ್ಪ ಅಂತ ಫೋಟೋಗೆ. ಸ್ಟ್ರೀಟ್ ಇದೆ, ಸ್ಟ್ರೀಟ್ ಸೈಡಲ್ಲಿ ಹೋದ್ರೆ ಬಟ್ಟೆ ಅಂಗಡಿಗಳು ಕೂಡ ಇದಾವೆ. ಇಲ್ಲಿ ಜ್ಯೂಸ್ ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಜ್ಯೂಸ್ ಅಂಗಡಿ ಅಲ್ಲ, ಹಣ್ಣುಗಳು ಡೈರೆಕ್ಟಾಗಿ ತಗೊಳ್ಳೋದು. ಅಂದರೆ ಹಳೆ ಕಾಲದಲ್ಲಿ ಇದೇ ಥರ ಮಾರ್ತಾ ಇದ್ರು ಅನ್ನೋಕ್ಕೆ ಒಂದೊಂದು, ಅಂದರೆ ಇದೊಂದು ಟೌನು, ಹಳೆ ಟೌನು. ಈ ಹಳೆ ಟೌನ್ ಒಳಗಡೆ ಬಟ್ಟೆ ಅಂಗಡಿಗಳು, ಅವ್ರದ್ದು ಸಾಮಾನು ಅಂಗಡಿಗಳೆಲ್ಲ ಯಾವ ಥರ ಇದ್ವು ಅದೇ ಥರ ಅಂಗಡಿಗಳನ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಹಳೆ ಕಾಲದಲ್ಲಿ ಹೇಗಿತ್ತು ಅಂದರೆ ಇದೊಂದು ಪಿಕ್ಚರ್ ಅಂತ ಹೇಳ್ಬೋದು, ಹೀಗಿತ್ತು ಹಳೆ ಕಾಲದಲ್ಲಿ ಅಂತ. ಬಟ್ ಬಟ್ಟೆಗಳೆಲ್ಲ ಬೇರೆ ಥರ ಇದ್ವು. ಇದು ಮನೆಯೇ. ಕೆಲವೊಂದು ಜಾಗಗಳನ್ನ ಮಾತ್ರ ಕಮರ್ಷಿಯಲ್ ಪರ್ಪಸ್ ಕೊಟ್ಟಿದ್ದಾರೆ, ಕೆಲವೊಂದನ್ನ ಹಾಗೆ ಲಾಕ್ ಮಾಡಿಟ್ಟಿದ್ದಾರೆ. ಇದು ಒಂಥರ ಮಂಟಪ ಥರ ಕಣಪ್ಪ. ನಮ್ಮ ಕಡೆ ಮದುವೆಗೆಲ್ಲ ಮಂಟಪ ಮಾಡಲ್ವಾ, ಮತ್ತು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಸ್ಟೇಜ್ ಮಾಡಲ್ವಾ ನಮ್ಮ ಕಡೆ, ಭರತನಾಟ್ಯ ಎಲ್ಲ ಮಾಡೋಕ್ಕೆ. ಸೊ ಚೈನೀಸ್ದು ಟ್ರೆಡಿಷ್ನಲ್ ಡ್ಯಾನ್ಸ್ ಆಡ್ತಾರಲ್ಲ, ಒಂಥರ ಬಟ್ಟೆ ಎಲ್ಲ ಹಿಂಗೆಲ್ಲ ಹಾಕ್ಕೊಂಡು, ಸೊ ಅದನ್ನು ಇಲ್ಲಿ ಮಾಡ್ತಾರೆ ಈ ಮಂಟಪದಲ್ಲಿ. ಹಾಂ, ಆ ಥರದೆಲ್ಲ ಇಲ್ಲಿ ಮಾಡೋದು ಡ್ಯಾನ್ಸ್ನವರು. ರಾಜನ್ ಮನೆ ಎದುರುಗಡೆನೆ ಪರ್ಫಾರ್ಮೆನ್ಸ್ದು ಒಂದು ಮಂಟಪ. 998ನೇ ಇಸ್ವಿಯಿಂದ ಹಿಡಿದು 1244ನೇ ಇಸ್ವಿವರೆಗೂ ಆಳಿದಂಥ ರಾಜರ ಮನೆ ಇದಾಗಿರುತ್ತೆ. ಇದು ಒಂದೊಂದು ಚಿಕ್ಕ ಚಿಕ್ಕ ಊರುಗಳ ರಾಜರು ಇರ್ತಾರಲ್ಲ, ಸೊ ಆ ಥರ ರಾಜರುಗಳ ಮನೆ ಇದು. ನನಗನ್ಸುತ್ತೆ ಇಲ್ಲಿ ಕಂಪ್ಲೀಟ್ ಮನೆ ಅನ್ನೋದು ಇಲ್ಲ, ಕೆಲವೊಂದು ಏನೇನು ಉಳ್ಕೊಂಡಿದೆಯೋ ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಸೊ ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಚೇರ್ಗಳಂತ ತೋರಿಸಿದ್ದಾರೆ. ಬಟ್ ಚೇರು ಸ್ವಲ್ಪ ಮಾಡರ್ನೈಸ್ಡ್ ಆಗಿದೆ, ಗೊತ್ತಿಲ್ಲ ಇದು ಆ ಕಾಲದ ಚೇರ್ಗಳನ್ನ ಏನು ಅಂತ. ಜನಗಳೆಲ್ಲ ಕೂತ್ಕೊಂಡು ಫೋಟೋಶೂಟ್ನ ತಗೋತಾ ಇದ್ದಾರೆ. ಬನ್ನು ಗಿಣ್ಣು ಎಲ್ಲ ಇಟ್ಟಿದ್ದಾರೆ ಒಳಗಡೆ. ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ. ಇಲ್ಲಿ ಅದೊಂದು ತಿಂಡಿ ತಗೊಳಕ್ಕೆ ಇಷ್ಟುದ್ದ ಕ್ಯೂ ಅಲ್ಲಿ ನಿಂತಿದ್ದಾರೆ. ಐಸ್ ಕ್ರೀಮಾ ಅಲ್ಲಿ ಡೈರಿ ಕ್ವೀನ್ ಇದೆ, ತಿಂತೀರಾ? ಇಲ್ಲಿವರೆಗೂ ಇದೆ ಕ್ಯೂ. ಇದೇ QR ಕೋಡು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದನ್ನ ಆರ್ಡರ್ ಪ್ಲೇಸ್ ಮಾಡಬೇಕು. ಇಲ್ಲಿಂದ ಅವ್ರು ತಗೋತಾ ಇಲ್ಲ, ಡೈರೆಕ್ಟ್ QR ಕೋಡಲ್ಲಿ ಆರ್ಡರ್ ಮಾಡಿ ಅಂತ ಹೇಳಿದ್ರು. ಐಸ್ ಕ್ರೀಮ್ ಬಂತು. ಸಣ್ಣ ಈ ಟೌನ್ದು ಒಂದು ದೊಡ್ಡ ಚಾನಲ್ ಇದು. ಇದು ಒಂದು ಸೀನಿಕ್ ಸ್ಪಾಟ್ ಈ ಟೌನಲ್ಲಿ, ಓಲ್ಡ್ ಸ್ಟ್ರೀಟಲ್ಲಿ. ಇದು ಕೂಡ ಒಂದು ಸೀನಿಕ್ ಸ್ಪಾಟ್, ಅಂದರೆ ಟೂರಿಸ್ಟ್ ಎಲ್ಲ ಬಂದು ಇಲ್ಲೂ ಕೂಡ ಫೋಟೋಸ್ ಎಲ್ಲ ತಗೋತಾರೆ. ಕಾಲುವೆ ಅಕ್ಕಪಕ್ಕ ಎಲ್ಲ ಟೀ ಶಾಪ್ಸ್ಗಳನ್ನ ಇಟ್ಟಿದ್ದಾರೆ. ಚೈನಾದಲ್ಲಿ ತುಂಬ ಡಿಫ್ರೆಂಟ್ ಫ್ಲೇವರ್ ಟೀನ ಕುಡಿದು ಅವ್ರಿಗೆ ರೂಢಿ ಇದೆ. ಸೊ ಎಲ್ಲವೂ ಟೀ ಶಾಪ್ಸು. ಈ ಥರ ಚೇರ್ ಹಾಕ್ಬಿಟ್ಟು ಛತ್ರಿ ಇಟ್ಬಿಟ್ಟು ಅವರೊಂದು ಟೀ ಶಾಪ್ಸು. ಆ ಸೈಡೂ ಅಷ್ಟೇ, ಕಾಲುವೆ ಎಡಬದಿ ಮತ್ತು ಬಲಬದಿ ಎರಡು ಕಡೆನೂ ಈ ಥರ ಟೀ ಶಾಪ್ಸ್ ಇದೆ. ಆನ್ಲೈನಲ್ಲಿ ರಿಸರ್ವ್ ಮಾಡ್ಕೋತಾರೆ, ಇಲ್ಲ ಆನ್ ಸ್ಪಾಟ್ ಬಂದು ಟೇಬಲಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಅವ್ರಿಗೆ ಯಾವ ಥರ ಪ್ಯಾಕೇಜ್ದು ಟೀ ಬೇಕೋ ಅದನ್ನು ಆರ್ಡರ್ ಮಾಡ್ತಾರೆ. ಟೀ ಕುಡಿತಾ ಇದ್ದಾರೆ. ಇಲ್ಲಿರೋ ಒಂದು ಕಟ್ಟಡದ ಶೈಲಿ ಈ ಚೀನಿ ಸಾಂಪ್ರದಾಯಿಕ ಶೈಲಿ ಥರ ಇಲ್ಲ, ಕಟ್ಟಡಗಳ ಶೈಲಿ ಥರ. ಅದೇ ಆಪೋಸಿಟ್ಟು ಇವರ ಶೈಲಿ ಇದೆ. ಇದು ಒಂದು ಬಿಲ್ಡಿಂಗ್ ಮಾತ್ರ ಬೇರೆ ಶೈಲಿನಲ್ಲಿದೆ. ಏನೋ ಬರ್ದಿದ್ದಾರೆ ಇಲ್ಲಿ, ವೆಸ್ಟರ್ನ್ ಸ್ಟೈಲಲ್ಲಿ ಇದೆ ಅಲ್ವಾ ಇದು ಕಟ್ಟಡ. ಚೈನಾ ಪಟ್ಟಿ. ನೋಡಿ ಹೇಗಿದೆ ಅಂತ.
ಈ ಥರ ಎಲ್ಲರೂ ನೋಡಿದ್ಯಾ ಈ ಥರ ಜಾಗನ ಈ ಶೈಲಿಲಿ? ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಇಟ್ಟಿರೋದು ಕಣಪ್ಪ. ನೋಡಲ್ಲಿ ಸಿವಿಂಗ್ ಮಿಷಿನ್, ಬಟ್ಟೆ ಹೊಲಿಯೋ ಮಿಷಿನು, ಚೇರು. ಇಲ್ಲಿ ಒಂದು 2 ರೂಪಾಯಿಗೆ ನಾವು ಒಂದು ಕೋಂಬೋ ಬುಕ್ ಮಾಡಿದ್ರೆ ಈ ಥರ ಟೀ, ನೀರು, ಟೀ ಪ್ಯಾಕೆಟು ಮತ್ತು ಇಲ್ಲಿ ಫ್ರೂಟ್ಸು, ನಟ್ಸ್ ಇದೆಲ್ಲ ತಂದು ಕೊಡ್ತಾರೆ. ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಈ ಒಂದು ಚಾನಲ್ದು ಒಂದು ವ್ಯೂ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಟೀ ಕುಡಿತಾರೆ. ಇಲ್ಲಿ ಇವ್ರು ಕುಡಿತಾ ಇದ್ದಾರೆ ಇಲ್ಲಿ ಟೀನಾ. ಇಲ್ಲಿ ಒಂದು ತಾವರೆ ಹೂವಿನ ಪೆಟಲ್ಸ್ನ ಅವರೇ ಹರಳಿಸಿ ಒಂದು ವೇಸ್ಗೆ ಹಾಕಿ ಇಟ್ಟಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜನ ಟೀ ಕುಡಿತಾ ಇದ್ದಾರೆ. ಇಲ್ಲಿ ಕಡೆ ಸೈಡು ಬೋಟಿಂಗ್ ಕೂಡ ಇದೆ. ಇಲ್ಲಿ ಬೋಟಿಂಗ್ ಜೊತೆಗೆ ಟೀ ಸ್ಟಾಲು, ವ್ಯೂ ಪಾಯಿಂಟ್ ಎಲ್ಲ ಇಲ್ಲೇನೆ. ಹೌದಾ? ಚೈನಾದಲ್ಲಿ ನಾವಿರೋ ಸಿಟಿಯ ಭಾಗಗಳಲ್ಲಿ ಅಂದರೆ ನಾವಿರೋ ಒಂದು ಡಿಸ್ಟಿಕ್ ಸುತ್ತಮುತ್ತ ಈ ಥರ ಕಾಲುವೆಗಳು ತುಂಬ ಫೇಮಸ್. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ಇಲ್ಲೊಂದು ಪುಟ್ಟು ಮಿನಿ ಬೋಟ್ನ ನೋಡ್ಬೋದು ನೀವು. ನೀರೊಳಗಡೆ ಎಲೆಗಳೆಲ್ಲ ಏನಾದರೂ ಕಸ ಬಿದ್ದರೆ ಅದನ್ನು ಕ್ಲೀನ್ ಮಾಡ್ಕೋತಾ ಇದೆ. ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ಇವಾಗ ನಾವು ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಈ ಒಂದು ಓಲ್ಡ್ ಸ್ಟ್ರೀಟ್ನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತೆ ಒಂದು ಚೈನಾದ ಒಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್.